ಪಾರ್ಟಿ ಜೊತೆ ಅವರು ಮಿಂಗಿಲ್ ಆಗಿಲ್ಲ, ಡೈರೆಕ್ಟ್ ಆಗಿ ಅದು ಎಸ್ MNS ರಾಜ್ ಠಾಕ್ರೆ ಅವರದ್ದು. ಸೊ ಹಾಗಾಗಿ ಬಹಳ ನಿರೀಕ್ಷೆಗಳಿದೆ. ರೈಟ್, ಹಾಗಾದ್ರೆ ಏನಾಗುತ್ತೆ, ಮಹಾರಾಷ್ಟ್ರ ಯಾಕೆ ಮುಖ್ಯ ಆಗತ್ತೆ ಅಂತಂದ್ರೆ UP ಹಾಗೇನೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ, ಒಟ್ಟು ದೇಶದ ರಾಜಕಾರಣದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ, ರಾಜಕಾರಣದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರ ಮಹಾರಾಷ್ಟ್ರ. ಹಾಗಾಗಿ ಎರಡಕ್ಕೂ ಕೂಡ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಮಹಾರಾಷ್ಟ್ರದ ಮೇಲಿನ ಹೋಲ್ಡ್ ಅನ್ನ ಈ ತಮ್ಮ ಬಳಿ ಇರಿಸಿಕೊಳ್ಳೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಸೊ ಈ ಒಂದು ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಅತಿಥಿಗಳಿದ್ದಾರೆ. ಇವತ್ತು ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಅಶೋಕ್ ಗೌಡ ಅವರಿದ್ದಾರೆ, ಹಾಗೇನೆ JDS ವಕ್ತಾರರಾಗಿರ್ತಕ್ಕಂಥ ಅಶ್ವಿನ್ ಗೌಡ ಅವರಿದ್ದಾರೆ, ಹಾಗೇನೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಸಾಕಷ್ಟು ಮಾಹಿತಿ ಕೊಡ್ತಾರೆ ಇವ್ರು ನಮಗೆ ಎಲೆಕ್ಷನ್ಸ್ ಬಗ್ಗೆ ರಾಮಕೃಷ್ಣ ಉಪಾಧ್ಯಾಯ ಅವರಿದ್ದಾರೆ. ತಮ್ಮ ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಕೃಷ್ಣ ಉಪಾಧ್ಯಾಯ ಅವರೇ, ಯಾವ ಎಲೆಕ್ಷನ್ ನಿಮಗೆ ತುಂಬಾ ಇಂಟ್ರೆಸ್ಟ್? ಅಂದ್ರೆ ಮಹಾರಾಷ್ಟ್ರ, ಜಾರ್ಖಂಡ್ ಅಥವಾ 3 ವಿಧಾನಸಭಾ ನಮ್ಮ ಲೋಕಲ್? ನಮ್ಮದು ಆಫ್ ಕೋರ್ಸ್ ಇದ್ದೇ ಇದೆ ನ್ಯಾಚುರಲಿ, ಬಟ್ ಐ ಥಿಂಕ್ ಮಹಾರಾಷ್ಟ್ರ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಒಂದು ಇದು ಭಾಳ ವಿಚಿತ್ರವಾದಂಥ ಎಲೆಕ್ಷನ್. ವಿಚಿತ್ರ ಅಂದರೆ 2019ರಲ್ಲಿ ಆಗಿದ್ದಂಥ ಎಲೆಕ್ಷನ್ಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಆಮೇಲೆ 2019ರ ನಂತರ ಆದಂಥ ಕಿಚುಡಿಗಳು, ಮೂರು ಸರ್ಕಾರ, ಆಮೇಲೆ ಅದರ ಮಧ್ಯದಲ್ಲಿ ಬಂದಂಥ ಲೋಕಸಭಾ ಎಲೆಕ್ಷನ್ನು, ಅದರಲ್ಲಿ ಒಂದು BJPಗಾದಂಥ ಹಿನ್ನಡೆ, ಅದರ ನಂತರ ಬಂದಿರತಕ್ಕಂಥ ಎಲೆಕ್ಷನ್, ಮತ್ತು ಇದರ ಮಧ್ಯದಲ್ಲಿ ನಮ್ಮದು 2 ರಾಜ್ಯಗಳ ಎಲೆಕ್ಷನ್ ಆಯಿತು, ಹರಿಯಾಣ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್. ಎಕ್ಸಿಟ್ ಪೋಲ್ ಇವತ್ತು ನೋಡ್ತಾ ಇದ್ವಿ. ಎಕ್ಸಿಟ್ ಪೋಲ್ನವ್ರು ಬಹುಶಃ ಮಾಡೋರಿಗೆಲ್ಲ ಇವತ್ತು ನಡ್ಕ ಬಂದಿರುತ್ತೆ. ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲೇ ಸೋತಿದ್ರು. ಜಾಸ್ತಿ ಸಟ್ಟಾ ಬಜಾರ್ಗೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಸಟ್ಟಾ ಬಜಾರ್ದು ಕರೆಕ್ಟ್ ಆಗ್ತಾ ಇದೆ ಮ್ಯಾಕ್ಸಿಮಮ್. ಸೊ ಹಾಗಿರುವಾಗ ಎಕ್ಸಿಟ್ ಪೋಲ್ ಬಹುಶಃ ಅವರು ಭಾಳ ನರ್ವಸ್ ಆಗಿದ್ದಾರೆ. ಇವತ್ತು ರಿಸಲ್ಟ್ ಕೊಡಲಿಕ್ಕೆ ಭಾಳ ನರ್ವಸ್ ಆಗಿರ್ತಾರೆ. ಯಾಕಂದರೆ ಲೋಕಸಭಾ ಎಲೆಕ್ಷನ್ನಲ್ಲೇ 300 ಚಿಲ್ಲರೆ, 350, 360 ಅಂತ BJPಗೆ ಅಂತ ಹೇಳಿದ್ರು, 240ಕ್ಕೆ ನಿಂತು ಹೋಯ್ತು. ಆಮೇಲೆ ಹರಿಯಾಣ ಎಲೆಕ್ಷನ್ ಕಾಂಗ್ರೆಸ್ ಗೆಲ್ಲುತ್ತೆ ನೋಡಿ, ಜಿಲೇಬಿ ಪಾರ್ಟಿ ಗೆದ್ದು ಬಿಡುತ್ತೆ ಅಂತೇಳಿ ಅವರಿಗೆ ಫುಲ್ ಮೆಜಾರಿಟಿ. ಯಾವುದೇ ಒಂದು ಎಕ್ಸಿಟ್ ಪೋಲ್ ಕೂಡ BJPಯಲ್ಲಿ ಗೆಲ್ತಾ ಇದೆ ಅಂತ ಹೇಳಿಲ್ಲ. ಆದರೆ ಅಲ್ಲಿ ಒಂದು ರೀತಿಯ ಮಿರಕಲ್ ಆಯಿತು. BJP ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ. ಅದರ ನಂತರ ಒಂದು ರೀತಿಯ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಅವ್ರು ಈಗ ಎಕ್ಸಿಟ್ ಪೋಲ್ ಮಾಡ್ತಕ್ಕಂಥವ್ರು ಯಾವ ಸ್ಟ್ರಾಟಜಿ ಅಡಾಪ್ಟ್ ಮಾಡಿದ್ದಾರೆ ಅಂತ ತಿಳ್ಕೋಬೇಕು. ಐ ಥಿಂಕ್ ಅವ್ರು ಕೆಲವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಅದೇನು ಕೊಡ್ತಾರೆ ನೋಡೋಣ. ಸೊ ಈ ಎಲ್ಲ ದೃಷ್ಟಿಯಿಂದ ಮಹಾರಾಷ್ಟ್ರ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನನಗನ್ಸುತ್ತೆ. ಮಹಾರಾಷ್ಟ್ರ ದೊಡ್ಡ ರಾಜ್ಯ ಒಂದು, ಮತ್ತು ಬಹಳ ಕ್ರೂಷಿಯಲ್ ರಾಜ್ಯ. ನಿಮಗೆ ಇಟ್ಸ್ ಅ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ. ಜೊತೆಗೆ ಸರ್ ಇನ್ನೊಂದು, ಇಡೀ ದೇಶದ ಮತದಾರರ 10% ಅಲ್ಲಿದ್ದಾರೆ. ಹೌದು, 9,40,00,000. 10% ಪ್ಲೀಸ್. 48 ಲೋಕಸಭಾ ಸೀಟ್ ಇರ್ತಕ್ಕಂಥ ಜಾಗ, ಮತ್ತು ಫೈನಾನ್ಷಿಯಲ್ ಕ್ಯಾಪಿಟಲು ಭಾಳ ಇಂಪಾರ್ಟೆಂಟು. ಅಲ್ಲಿ ಒಂದು ಸರ್ಕಾರ, ಲೋಕಲ್ ಸರ್ಕಾರ ಭಾಳ ಇಂಪಾರ್ಟೆಂಟ್. ಆ್ಯಕ್ಚುಲಿ 2019ನಲ್ಲಿ ಶಿವಸೇನೆ BJPಗೆ ಮಾಡಿದಂಥ ಒಂದು ದ್ರೋಹ ಇದೆಯಲ್ಲ, 2019 ಎಲೆಕ್ಷನ್ನು BJP ಮತ್ತು ಶಿವಸೇನೆ ಇಬ್ಬರು ಸೇರಿ ಗೆದ್ದಂಥ ಎಲೆಕ್ಷನ್, ಅದು ಅಸೆಂಬ್ಲಿ ಎಲೆಕ್ಷನ್. ಆದರೆ ಉದ್ಧವ್ ಠಾಕ್ರೆ, ನಾನು ಅವನು ಉದ್ಭವ ಠಾಕ್ರೆ ಅಂತ ಕರಿತೇನೆ, ಯಾಕಂದರೆ ಇದ್ದಕ್ಕಿದ್ದಂಗೆ ಉದ್ಭವ ಆಗ್ಬಿಟ್ಟ, ಚೀಫ್ ಮಿನಿಸ್ಟರ್ ಆಗಬೇಕು ಅಂತೇಳಿ ಹೊರಟು BJP ಬಂದಿರತಕ್ಕಂಥದ್ದು 56 ಸೀಟ್ ಅಷ್ಟೇ. ಆದರೆ ಕಾಂಗ್ರೆಸ್ಸು ಮತ್ತು NCP ಜೊತೆ ಸೇರಿ ಸರ್ಕಾರ ಮಾಡ್ತಾರೆ. ಅದು ಕೂಡ ಚುನಾವಣಾ ಪೂರ್ವ ಆ್ಯಂಡ್ ಅದು ನೋಡಿ, ಇಲ್ಲಿ ಕರ್ನಾಟಕದಾದರೆ BJP ಮತ್ತು ಕಾಂಗ್ರೆಸ್ಗೆ ನಿಮಗೊಂದು ಅವಕಾಶಗಳಿದೆ, ಯಾಕಂದ್ರೆ ಚುನಾವಣೋತ್ತರ ನಿಮ್ಮ ಹೊಂದಾಣಿಕೆ ಆಗಿದ್ದು ಅಂತೇಳಿ. ಅಲ್ಲಿ ಹಂಗಲ್ಲ. ಆಮೇಲೆ ಹಿಂದೆ ಕೂಡ ಅವರು ಜೊತೆಯಾಗಿ ಸರ್ಕಾರ ಮಾಡಿದ್ದಾರೆ. ಜೊತೆಯಾಗಿ ಇದ್ದವರು ಮತ್ತು 25 ವರ್ಷದಿಂದ ಒಟ್ಟಿಗೆ ಅಲಯನ್ಸಲ್ಲಿ ಇದ್ದಂಥ ಅವರು. ಆ್ಯಂಡ್ ಶಿವಸೇನೆಗೆ ಯಾವ ಮಾರಲ್ ಇದ್ದಿತ್ತು ಕಾಂಗ್ರೆಸ್ ಜೊತೆಗೆ ಹೋಗಿ, ಅದರಲ್ಲೂ ನಾವು BJPಗಿಂತ ಕಟ್ಟ ಹಿಂದೂವಾದಿಗಳು ಅಂತ ಹೇಳ್ಕೊಂಡವರು, ರಾಮ ಜನ್ಮಭೂಮಿ ಇದರಲ್ಲಿ ನಮ್ಮ ಪಾಲು ತುಂಬ ಇತ್ತು ಅಂತ ಹೇಳ್ಕೊಂಡವರು, ಇಂಥವ್ರು ಕಾಂಗ್ರೆಸ್ ಜೊತೆಗೆ ಸೇರ್ತಾರೆ. ಕಾಂಗ್ರೆಸ್ ಪಕ್ಷದ ರೆಕಾರ್ಡ್ ಏನಿತ್ತು, ಏನು ಅಲ್ಲಿ ರಾಮ ಭೂಮಿಗೆ ಅವರು ಅಲ್ಲಿ ಕೊಡಲಿಕ್ಕೆ ತಯಾರಿರಲಿಲ್ಲ. ಆಮೇಲೆ ರಾಮ ಸೇತು ಇದೋದನ್ನೇ ಒಪ್ಕೊಳ್ಳೋಕೆ ತಯಾರಿರಲಿಲ್ಲ. ಅದನ್ನು ಡಿನೈ ಮಾಡಿದರು. ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಹಾಕಿ ಡಿನೈ ಮಾಡಿದರು. ಮತ್ತು ಹಿಂದುತ್ವ ಇದನ್ನು ಕಂಡೆಮ್ ಮಾಡಿದರು ಕಾಂಗ್ರೆಸ್ಸು. ಆಮೇಲೆ ಹಿಂದೂ ಟೆರರ್ ಅನ್ನುವಂಥ ಒಂದು ಪದವನ್ನು ಕಾಂಗ್ರೆಸ್ ಪಕ್ಷ ಉಪಯೋಗಿಸಿತ್ತು. ನಿಮಗೆ ಚೆನ್ನಾಗಿ ಜ್ಞಾಪಕ ಇರಬೇಕು, ಚಿದಂಬರಂ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಹೀಗೆ ಅದು ನಡೆದಂಥ ಒಂದು ಕಮ್ಯುನಲ್ ರೈಟ್ಸು ಇದರಲ್ಲಿ ಹಿಂದೂ ಟೆರರಿಂದ ಆಗಿದೆ ಅಂಥೇಳಿ ಅದು ಇಟ್ ವಾಸ್ ಡಿಮಾಲಿಷ್ಡ್. ಆಮೇಲೆ CBI ಎನ್ಕ್ವೈರಿ ಆದಮೇಲೆ ಅದು ಇರಲಿಲ್ಲ. ಸೊ ಇಂಥ ಪಕ್ಷದ ಜೊತೆಗೆ ಕೈ ಜೋಡಿಸಿದಂಥ ಶಿವಸೇನೆ ಅಫ್ಕೋರ್ಸ್ ಆಮೇಲೆ 2 ವರ್ಷದ ನಂತರ ಆ ಸರ್ಕಾರವೇ ಬಿದ್ದೋಯ್ತು.
ಅದೆಲ್ಲ ಮುಂದೆಲ್ಲ ಏನೇನಾಯ್ತು ನೋಡಿ ಅದ್ರ ದೃಷ್ಟಿಯಿಂದ ಮಹಾರಾಷ್ಟ್ರ ಬಹಳ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಸರ್ ಫಸ್ಟ್ ಒಂದು ಪಾಯಿಂಟ್ ಹೇಳಿದ್ರೆ ಎಕ್ಸಿಟ್ ಪೋಲ್ ಈಗ ಮಾಡೋರೆಲ್ಲ ಸ್ವಲ್ಪ ನಡ್ಕ ಉಂಟಾಗಿದೆ ಅಂತ ನಾನು ಅದೇ ಐ ಟೇಕ್ ದಟ್ ಕ್ವೆಶ್ಚನ್ ಟು ಅಶೋಕ್ ಗೌಡ. ಅಶೋಕ್ ಗೌಡ ಅವರೇ, ಲಾಸ್ಟ್ ಲೋಕಸಭಾ ಎಲೆಕ್ಷನ್ವರೆಗೂ ಬಿಜೆಪಿ ಮಾರ್ಚ್ ಒಂದು ರೀತಿಯಲ್ಲಿ ಅದು ಒಂಥರ ಹೆಡ್ ಆನ್ ನೀವು ಮಾರ್ಚ್ ಮಾಡಿದ್ರಿ, ಅದು ರಾಜಪಥದ ಮಾರ್ಚ್ ಆಗಿತ್ತು, ಚೆನ್ನಾಗಿ ಹೋಯ್ತು. ಆದರೆ ಲಾಸ್ಟ್ ಲೋಕಸಭಾ ಎಲೆಕ್ಷನ್ ನಿಮ್ಮ ಪಾಲಿಗೆ ಸ್ವಲ್ಪ ಅನ್ಪ್ರಿಡಿಕ್ಟೇಬಲ್ ಆಗಿತ್ತು, ಡೆಫಿನೆಟ್ಲಿ ಅನ್ಪ್ರಿಡಿಕ್ಟೇಬಲ್. ಅದಾದ ನಂತರದಲ್ಲಿ ಹರಿಯಾಣ ಎಲೆಕ್ಷನ್ನ ಟೈಮ್ ಬೀಯಿಂಗ್ ಸೈಡ್ಗಿಡೋಣ, ನಿಮಗೆ ಒಳ್ಳೆ ಮೈಲೇಜ್ ಸಿಕ್ತು ಅಲ್ಲಿ. ಅದಾದ ನಂತರದಲ್ಲಿ ಎಲ್ಲೋ ಒಂದು ಕಡೆ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಮಟ್ಟದ ಫೈಟನ್ನು ಕಾಂಗ್ರೆಸ್ಸು ಅಥವಾ ಅದರ ಮೈತ್ರಿ ಪಾಳ್ಯ ನಿಮಗೆ ಒಡ್ತಾ ಇದೆ ಅಂತ ನಿಮ್ಮ ನಿರೀಕ್ಷೆ, ಅಥವಾ ನಿಮ್ಗೆ ಓವರ್ ಕಾನ್ಫಿಡೆಂಟ್ ಆಗ್ಬಿಟ್ಟಿದ್ರಾ, ನಡೀತಾ ನಾವು ಹೆಂಗೋ ಗೆಲ್ತೀವಿ ಅಂತ ಬಂದ್ಬಿಡ್ತಾ, ಏನಾಯ್ತು? ನೋಡಿ, ನಾವು ಗೆಲ್ತಕ್ಕಂತಹದ್ದು ಒಂದೇ ಪ್ಯಾರಾಮೀಟ್ರು, ನಮ್ಮ ಸದೃಢವಾದಂತಹ ಕಾರ್ಯಕರ್ತರು, ಪನ್ನಾ ಪ್ರಮುಖ್ ಯಾರಿದ್ದಾರೆ ಅವರ ಮೇಲೆ ನಮ್ಮ ಚುನಾವಣೆ ನಿಂತಿದೆ. ಅಫ್ಕೋರ್ಸ್ ಒಂದು ನಾಯಕತ್ವ ಮತ್ತು ನಾಯಕತ್ವದ ಇಮೇಜ್ ಸುತ್ತ ನಡೀತಕ್ಕಂಥ ಪರ್ಸೆಪ್ಷನ್ ಬ್ಯಾಟ್ಲು ಇದು ಒಂದು ಕಡೆಗಾದರೆ, ನಾವು ಪ್ರತಿ ಚುನಾವಣೆ ನಾವು 1982 ಹುಟ್ಟಿದ ಮೇಲೂ ಅಂದರೆ ನಮ್ಮ ಪಕ್ಷ ಹುಟ್ಟದಾಗಿನಿಂದ ಇಟ್ಕೊಂಡು ಅದರ ಜನಸಂಘೂ ಇಟ್ಕೊಂಬಿಡಿ ನೀವು, ನಾವು ಇವತ್ತವರೆಗೂ ಸಹ ನಾವು ನಿರ್ಭರ ಆಗಿರ್ತಕ್ಕಂತಹದ್ದು ಯಾರು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರಿರ್ತಾರೆ, ಆ ಬೂತ್ ಮಟ್ಟದ ಕಾರ್ಯಕರ್ತರನ್ನ ನಾವು ಸದೃಢ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಮಾಹಿತಿನ ಅವ್ರಿಗೆ ಕೊಟ್ಟು ಅದಾದ್ಮೇಲೆ ಅವ್ರು ಹೋಗಿ ಕಾರ್ಯಕರ್ತರು ಅದು ಅದರ ಪದಗಳು ಬೇರೆ ಬೇರೆ. 2024ಕ್ಕಿಂತ ಮೊದಲು ಹೇಳ್ತಾ ಇರಲಿಲ್ಲ ಇದನ್ನ ಬಿಜೆಪಿ ಅವರು ಯಾವಾಗ ಇಡೀ ಗೌಡ್ರೆ ಜಯಪ್ರಕಾಶ್ ಶೆಟ್ಟಿ ಅವರು ಮೋದಿ ಬಿಟ್ಟ ಯಾವ ಕಾರ್ಯಕರ್ತರ ನೆನ್ಸ್ಕೊಂಡಿದ್ದಾರೆ ಸರ್? ಅಟ್ಲೀಸ್ಟ್ ಬಹಳ ಖುಷಿ ಏನಪ್ಪ ಅಂತಂದ್ರೆ ಕಾರ್ಯಕರ್ತರನ್ನ ನೆನೆಸ್ಕೊಳ್ರಿ ಅಂತ ಹೇಳಿ. ಹೇಳ್ತೀನಿ ಅಂದ್ರೆ ನೋಡಿ, 2008ರಲ್ಲಿ ನಾವೆಲ್ಲ ಬಿಜೆಪಿ ಸೇರ್ಕೊಂಡ್ವಿ, ಆದ್ರೂ ಏನೋ ನಾನಾ ಕಾರಣಗಳಿಗೆ ಬಿಜೆಪಿಯ ವಕ್ತಾರರಾಗೋದ್ರ ಬದಲು ನಾನು ನ್ಯೂಟ್ರಲ್ ಆಗಿ ಹೋಗ್ತಿದ್ದೆ. ಆವಾಗ್ಲೂ ನಾನು ಹೇಳ್ತಿದ್ದೆ, ಬಿಜೆಪಿಯ ಗೆಲುವಿಗೆ ಅತ್ಯಂತ ಪ್ರಮುಖವಾದ ಕಾರಣ ಏನು ಅಂತಂದ್ರೆ ಅವರ ಕಾರ್ಯಕರ್ತರು ಮತ್ತು ಸದೃಢವಾದಂತಹ ಒಳ್ಳೆ ಮಾಹಿತಿ ಇಟ್ಕೊಂಡು ಜನಗಳಿಗೆ ಒಳ್ಳೆ ಮಾಹಿತಿಯನ್ನು ತಲುಪಿಸ್ತಕ್ಕಂತಹ ಕಾರ್ಯಕರ್ತರ ಮೇಲೆ ಚುನಾವಣೆ ಗೆಲ್ಲೋದು. ನಾವು ಬಿಜೆಪಿ ಒಳಗಡೆ ಡೈರೆಕ್ಟ್ ಆಗಿ ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ ನಲ್ಲಿ ನಿಮ್ಮ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂದ್ರೆ ಒಂದು ಉದಾಹರಣೆ ಕೊಡಿ, 2 ರೀಸನ್ ನೋಡಿ ಈ ಕಾರಣಕ್ಕೋಸ್ಕರ ಗೆಲ್ಲುತ್ತೆ ಅಂತ ಹೇಳಿ. ಒಂದು ಏನು ಅಂತಂದ್ರೆ, ಯಾವ ರೀತಿ ಉದ್ಧವ್ ಠಾಕ್ರೆ ಅವರು ಆಗ್ಲೇ ಹೇಳಿದ್ರು, ರಾಮಕೃಷ್ಣ ಅವರು ಏನಂದ್ರೆ ಕ್ಲಿಯರ್ ಕಟ್ ಆಗಿ ಯಾವ ರೀತಿ ಬಿಜೆಪಿನ ಡಿಚ್ ಮಾಡಿ ಹಿಂದುತ್ವದ ಒಂದು ಅಜೆಂಡಾ ಇಟ್ಕೊಂಡು ಹೋದಂತಹ ಶಿವಸೇನೆ ಬಿಜೆಪಿನ ಡಿಚ್ ಮಾಡಿಬಿಡುತ್ತೆ. ಡಿಚ್ ಮಾಡಿ ಮತ್ತು ಅಲ್ಲಿ ಹೋಗಿ ಕಾಂಗ್ರೆಸ್ ಜೊತೆ ಮತ್ತು NCP ಜೊತೆ ಸೇರ್ಕೊಳ್ಳುತ್ತೆ. ಅದು ಯಾವ ರೀತಿಯ ಆಡಳಿತ ಮಾಡ್ತು, ಈ ಆಡಳಿತ ಎಷ್ಟು ದುರ್ಗೆಟ್ಬಿಟ್ಟಿತ್ತು ಅನ್ನತಕ್ಕಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಕಾಣಲಿಲ್ಲ. ಹೌದು, ಕರೆಕ್ಟ್. ಯಾಕೆ ಟಚ್ ಮಾಡಿದ್ರು ಅಂತಂದ್ರೆ ಉದ್ಧವ್ ಠಾಕ್ರೆಯನ್ನ ಮತ್ತು ಶರದ್ ಪವಾರ್ ಆದ್ರೆ ಒಂದ್ ನಿಮಿಷ ನೋಡಿ, ನೀವು ಬರೀ ಸೀಟ್ಸ್ ಅಲ್ಲಿ ನೋಡ್ತಿದ್ದೀರಾ, ಆದ್ರೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಲೋಕಸಭಾ ಎಲೆಕ್ಷನ್ಸ್ಗೆ ನಾವು ಬರೋದಾದ್ರೆ ತುಂಬಾ ಏನ್ ಡಿಫ್ರೆನ್ಸೇ ಇರಲಿಲ್ಲ. ಯಾಕೆ ಅಂತಂದ್ರೆ ಗೆದ್ದಿದ್ದು ಕೊಟ್ಟರು ಕೂಡ ಅಲ್ಲಿ ನಂಬರ್ ಬರ್ಲಿಲ್ವಲ್ಲ ನಿಮ್ಗೆ, ಅದು ಬೇರೆ ವಿಚಾರ. ಅದು ಪರ್ಸೆಂಟೇಜ್ ಬಂದ್ರೆ ಕರ್ನಾಟಕದಲ್ಲೂ ಜಾಸ್ತಿ ಇದೆ. ಯಾಕಂದ್ರೆ ಲೋಕಸಭಾದಲ್ಲಿ 27% ಬಂದಿದ್ದು 2000, 26% ಬಂತು. ಆದ್ರೂ ಕೂಡ ಸೀಟ್ಸು 23 ಲೋಕಸಭಾ ಸೀಟ್ ಇದು 9 ಇಳಿದೋಯ್ತು ಬಿಜೆಪಿ. ಕಳೆದ ಬಾರಿ 104 ಬಂದಾಗ, ಕಳೆದ ಬಾರಿ ಬಿಜೆಪಿಗೆ 104 ಬಂದಾಗ ಕಾಂಗ್ರೆಸ್ಗೆ ಜಾಸ್ತಿ ಇತ್ತು. ಹಾಗಂತ ನಾವು ಲೆಕ್ಕ ಹಾಕಕ್ಕಾಗೋದಿಲ್ಲ ಅಲ್ವಾ? ನೀವು ನಿಮಗೆ ಬೇಕಾದಾಗ ವೋಟ್ ಶೇರ್ ಬರೋದು, ನಿಮಗೆ ಬೇಕಾದಾಗ ನಂಬರ್ ಬರೋದು, ಫೈನಲಿ ನಂಬರ್ ಹಂಗಲ್ಲ. ಯಾಕೆ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಆಗುತ್ತೆ ಹೇಳ್ಬಿಡ್ತೀರ? ಸತ್ಯವೇ. ಆದ್ರೆ ಯಾಕೆ ನಂಬರ್ ಬೇಕಾಗತ್ತೆ ಅಂತಂದ್ರೆ, ಈಗ ನೋಡಿ, ನಾವು ವಿಧಾನಸಭೆಯಲ್ಲಿ ಏನು ಅಂತಂದ್ರೆ, ಒಂದು ಆಂಟಿ ಇನ್ಕಂಬೆನ್ಸಿ ಟುವರ್ಡ್ಸ್ ಉದ್ಧವ್ ಠಾಕ್ರೆ, ಕಾಂಗ್ರೆಸ್ ಅಂಡ್ NCP, ಶರದ್ ಪವಾರ್ ಗ್ರೂಪ್. ಅದಾದ್ಮೇಲೆ ನಾವು ಮಾಡಿದಂತಹ ಈ 2 ವರ್ಷ 3 ತಿಂಗಳು ನಮ್ಗೆ ಸಿಕ್ಕಿದಂತ ಅಧಿಕಾರದಲ್ಲಿ ಏಕನಾಥ್ ಶಿಂಡೆ ಅವರ ಮುಖ್ಯಮಂತ್ರಿಯ ಒಂದು ನೋಡಿ, ಅದನ್ನೇ ಇಂಥ ಕಾರಣಕ್ಕೋಸ್ಕರ ನಾವು ಗೆಲ್ತೀವಿ. OBC ಕೈ ಹಿಡಿಯುತ್ತೆ,
ಹತ್ತಿ ಬೆಳೆಗಾರ ಕೈ ಹಿಡಿತಾರೆ, ನೀವು ಅಲ್ಲಿ ಬರಲೇ ಇಲ್ಲ. ನಿಮಗೆ ಸೋಯಾ ಬೆಳೆಗಾರರು ಇರ್ಬೋದು, ಹತ್ತಿ ಬೆಳೆಗಾರರು ಇರ್ಬೋದು, ಅಥವಾ ವಿದರ್ಭದ ಕಾಟನ್ ಬೆಳೆಗಾರರು ಇರ್ಬೋದು, ಮರಾಠವಾಡದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ರೈತನಿಗೂ ಸಹ ಕಣ್ಣೊರೆಸ್ತಕ್ಕ